ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕೊರೋನಾ ಪ್ರಕರಣಗಳು, ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸಚಿವ ನಾಗೇಂದ್ರ. 132 ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಣೆ, ಉಳಿದವರಿಗೆ ದಸರಾ ವೇಳೆಗೆ ನೇಮಕಾತಿ ಪತ್ರ ನೀಡುವ ಭರವಸೆ. ಆನೆಗುಂದಿಯ ಕುಟೀರದ ಮೇಲೆ ಬೆಂಕಿ ಬಿದ್ದ ಪ್ರಕರಣ, ತಪ್ಪಿತಸ್ಥರು ಯಾರೇ ಆಗಲಿ ಶಿಕ್ಷೆ ಖಚಿತ ಎಂದ ಶಾಸಕ ಭರತ್ ರೆಡ್ಡಿ. ವಾರ್ತೆಗಳ ವಿವರ. ಕೊರೋನಾ ಬಗ್ಗೆ ಜನ ಆತಂಕ ಪಡುವ ಅಗತ್ಯವಿಲ್ಲ. ಈ ಬಗ್ಗೆ ಬಳ್ಳಾರಿಯಲ್ಲೇ ಪ್ರಥಮ ಬಾರಿಗೆ ಸಭೆ ನಡೆಸುತ್ತಿದ್ದು, ಕೊರೋನಾ ಎದುರಿಸಲು ಸಿದ್ಧರಿದ್ದೇವೆ ಎಂದು ಸಚಿವ ನಾಗೇಂದ್ರ ತಿಳಿಸಿದರು. ಬಳ್ಳಾರಿ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಕಾಣಿಸಿಕೊಳ್ಳುತ್ತಿರುವುದರಿಂದ ಜಿಲ್ಲೆಯಲ್ಲಿಯೂ ಕೂಡ ಕೋವಿಡ್ ಪರೀಕ್ಷೆಗಳನ್ನು ಮಾಡಲಾಗುತ್ತಿದೆ. ಈ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಇಲ್ಲ, ನಾನು ಇವತ್ತು ಸಭೆ ಇಟ್ಕೊಂಡಿದ್ದು ಕೋವಿಡ್ ಬಗ್ಗೆನೇ ನಾವು ಸಭೆ ಇಟ್ಕೊಂಡಿದ್ವಿ. ವಿಮ್ಸಲ್ಲೇ ಇಟ್ಕೊಂಡಿದ್ವಿ. ನಾವು ಶಾಸಕರು ಮತ್ತು DC ಅವರು ಎಲ್ಲ ಸೇರಿ ಇವತ್ತು ನಮ್ಮ ಎಲ್ಲರೂ ಸದಸ್ಯರು ಒಳಗೊಂಡಿರ್ತದೆ. ಇವತ್ತು ಒಂದು ಕಮಿಟಿ ಮಾಡ್ಕೊಂಡು ನಾವೇ ಮಾಡ್ತೀವಿ. ಬಟ್ ಏನ್ರೆ ಜನ ಆತಂಕ ಪಡುವಂತದ್ದು ಯಾರು ಇಲ್ಲ. ನಾವು ಸಮರ್ಥರಿದ್ದೀವಿ, ಸಿದ್ಧರಿದ್ದೀವಿ. ನಮ್ಮ ಜಿಲ್ಲೆ ಇವತ್ತು ನಾವು ಯಾವ ರೀತಿ ನಾವು ಅದನ್ನ ರೆಡಿ ಮಾಡ್ಕೋಬೇಕಂತ ಹೇಳಿದ್ವಿ. ಬಹುಶಃ ಅಲ್ಲಿ ಏನಾಗಿದೆ, ಜಿಂದಾಲ್ ಅಲ್ಲಿ ಆ ಕಾರ್ಖಾನೆ ಇದ್ದಾಗ ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಾ ಇರ್ತಾರೆ. ರ್ಯಾಂಡಮ್ ಚೆಕ್ ಅಲ್ಲಿ ಆಗಿರ್ಬೋದು. ಅದಕ್ಕೆ ಏನ್ ಇವತ್ತು ಕಡಿವಾಣ ಹಾಕ್ಬೇಕು, ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಇಲ್ಲ, ನಮಗಿನ್ನ ಬರ್ಲಿಲ್ಲ, ಬರುತ್ತೆ, ಹೇಳ್ತೀವಿ ಅದನ್ನ. ನಮ್ಮ ಬಳ್ಳಾರಿ ಮಠಕ್ಕೆ ನಾವು ಕೂಲಾಗೆ ಇದೀವಿ, ಏನು ತೊಂದರೆ ಇಲ್ಲ. ದೊಡ್ಡ ದೊಡ್ಡ ಇದಕ್ಕೆ ಅಂದ್ರೆ ಈಗ ಕಡೆ ಬೆಂಗಳೂರು ಅಂತ ನಗರಕ್ಕೆ ಬೆಂಗಳೂರು, ಬೆಳಗಾಮು, ಹುಬ್ಳಿ, ಮೈಸೂರು, ಅದನ್ನ ಇವತ್ತು ಇಲ್ಲ, ಅದನ್ನ ಬಾರ್ಡರ್ ಅಲ್ಲಿ ನಾವು ಚೆಕಪ್ ಮಾಡ್ಕೊತೀವಿ. ಇಲ್ಲ, ಈ ಸರ್ತಿ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ದಿನ ರ್ಯಾಂಡಮ್ ಚೆಕ್ ಮಾಡ್ತಾ ಇದ್ದೀವಿ. ರ್ಯಾಂಡಮ್ ಚೆಕ್ ಅಂದ್ರೆ ಇಲ್ಲ, ರ್ಯಾಂಡಮ್ ಚೆಕ್ ಅಲ್ಲಿ ಅಂದ್ರೆ ಒಂದ್ 100 ಜನಕ್ಕೆ ಮಾಡ್ತಾ ಇದ್ದೀವಿ. 100 ಜನದಲ್ಲಿ ಎಷ್ಟು ಪರ್ಸೆಂಟೇಜ್ ಬರ್ತದೆ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೀವಿ. ಮೊನ್ನೆ 100 ಜನಕ್ಕೆ ಮಾಡಿದಾಗ ಇಬ್ಬರಿಗೆ ಬಂತ ಅಂದ್ರೆ 2% ಕೊಡ್ತಾ ಇದ್ದೀವಿ ಸ್ಟೇಟ್ ಲೆವೆಲ್. ನಮ್ಮಲ್ಲಿ ಈಗಾಗಲೇ ಕೂಡ 17 ಜನ ಆಕ್ಟಿವ್ ಕೇಸಸ್ ಇದ್ರು. ಅದರಲ್ಲಿ ಡಿಸ್ಚಾರ್ಜ್ 4 ಜನ ಆಗಿದ್ದಾರೆ. 13 ಜನ ಮಾತ್ರ ಇವತ್ತು ಆಕ್ಟಿವ್ ಕೇಸಸ್ ಬಳ್ಳಾರಿ ಜಿಲ್ಲೆಯಲ್ಲಿ. ಜಿಂದಾಲ್ ಅಂತ ಇವತ್ತು ಇನ್ನ ಅದು ಮಾಹಿತಿ ಬರ್ಲಿಲ್ಲ, ಎಲ್ಲಿಂದ ಇದಾಗಿದ್ದಾರೆ ಅಂತ. ತಗೊಂಡು ಹೇಳ್ತೀನಿ. ಇಲ್ಲ, ನಾವು ಅದು ಯಾಕಂದ್ರೆ ಅದು ಬಹಳ ದೊಡ್ಡ ಜನನಿಬಿಡ, ಬಹಳ ಜನಸಂಖ್ಯೆ ಕೂಡುವಂತದ್ದನ್ನ ಫ್ಯಾಕ್ಟ್ರಿ ಹತ್ರ. ಆ ಬೇರೆ ಬೇರೆ ರಾಜ್ಯದಿಂದ ಬಂದಾಗ ಅವ್ರನ್ನ ಚೆಕ್ ಮಾಡಕ್ಕೂ ಆಗಲ್ಲ ಬೇಗ. ನಾವು ಅದನ್ನ ಯಾವ ರೀತಿ ಮಾಡ್ಬೇಕಂತ ಹೇಳಿ ನೋಡ್ತಾ ಇದ್ವಿ. ಬಟ್ ಕೆಮ್ಮು, ನೆಗಡಿ ಇಂಥವನ್ನೆಲ್ಲ ಏನು ಇದಾದಾಗ ಅವ್ರಿಗೆ ಯಾವ ರೀತಿ ಕೊಡ್ಬೇಕಂತ ಒಂದು ಗೈಡ್ ಲೈನ್ ಇವತ್ತು ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ತಂಗುತ್ತಿದ್ದ ಕುಟೀರಕ್ಕೆ ಬೆಂಕಿ ಬಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಇದರಲ್ಲಿ ರಾಜಕೀಯ ಬೇಡ ಎಂದು ಶಾಸಕ ಭರತ್ ರೆಡ್ಡಿ ತಿಳಿಸಿದರು. ಬಳ್ಳಾರಿ ಮಹಾನಗರ ಪಾಲಿಕೆಯ ಶಾಸಕರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಭರತ್ ರೆಡ್ಡಿ, ಆನೆಗುಂದಿಯಲ್ಲಿ ಜನಾರ್ದನ್ ರೆಡ್ಡಿ ತಂಗುತ್ತಿದ್ದ ಕುಟೀರಕ್ಕೆ ಬೆಂಕಿ ಬಿದ್ದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡುತ್ತಾ, ಅದು ಸರ್ಕಾರಿ ಜಾಗ, ಅಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಶಿಕ್ಷೆಯಾಗುವುದು ಖಂಡಿತ. ದೇವರನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಎಂದರು. ಈಗ ದೇವಸ್ಥಾನ, ಗುಡಿ, ಗುಂಡಾರು ವಿಚಾರದಲ್ಲಿ ನಾವೆಷ್ಟು ರಾಜಕೀಯ ಮಾಡಬಾರ್ದು. ಯಾಕಂದ್ರೆ ದೇವ್ರನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೊಂಡ್ರೆ ಇವತ್ತು ಒಂದು ನಮ್ಮ ಧರ್ಮದಲ್ಲಿ ಇವತ್ತು ದೇವ್ರನ್ನ ರಾಜಕೀಯಕ್ಕೆ ಉಪಯೋಗಿಸ್ಕೋಬಾರ್ದು, ಅದು ಒಳ್ಳೇದಾಗೋದಿಲ್ಲ ಅಂತೇಳಿ ನಮ್ಮ ಎಲ್ಲ ಹಳೆ ಕಾಲದಲ್ಲಿ ಪೂರ್ವಜರೆಲ್ಲ ಹೇಳ್ತಿರ್ತಾರೆ. ಇವತ್ತು ಆ ಕುಟೀರ ಬಂದ್ಬಿಟ್ಟು ಸರ್ಕಾರ, ಯಾರೋ 1-2 ದಿವಸ ಬಂದು IB ಮಳಗ್ತಾರಪ್ಪ, ಅವ್ರು ಹೋಗ್ತಾರೆ. 1-2-3 ದಿವಸ ಆದ್ಮೇಲೆ ಒಂದು IB ಏನೋ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಏನೇನೋ ಆದ್ರೆಗಿನ ಅವ್ರನ್ನೇನೋ ಮಾಡ್ಬೇಕಂತಾನೆ ಸರ್ಕ್ಯೂಟ್ ಆಗಿರುತ್ತ. ಸರ್ಕಾರದ ಜಾಗದಲ್ಲಿ ಇವ್ರು ಹೋಗಿದ್ದಾರೆ. 1-2 ದಿವಸ ಅವರು ಶಾಸಕರಾದಂಥವ್ರು ಅದೇ ಏರಿಯಾಗೆ ಶಾಸಕರಾಗಿರ್ತಾರೆ. ಅಲ್ಲಿ ಅವರು ವಾಸ್ತವ ಮಾಡಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಮಾಲೆಧಾರಣೆ ಮಾಡ್ಕೊಂಡು ಅಲ್ಲಿ 1-2 ದಿವಸ ಇದ್ದು ಅಲ್ಲಿ ಅವರು ಹೊರಟ ಮೇಲೆ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಈಗ ನೋಡಿ, ಎಲೆಕ್ಟ್ರಿಫಿಕೇಶನ್ ಆಗಿರ್ಬೋದು, ಎಲ್ಲನ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅದೇನಿದೆ ಸರ್ಕಾರದ ಮಟ್ಟದಲ್ಲಿ ನಮ್ಮವರು ತನಿಖೆ ಮಾಡಿ ಏನ್ ನಡೆದಿದೆ ಅಂತೇಳಿ ವಾಸ್ತವಾಂಶ ಬಿಚ್ಚಿಡ್ತಾರಲ್ಲ. ಯಾರೇ ಪುಣ್ಯಕ್ಷೇತ್ರದಲ್ಲಿ ಯಾರೇ ಇಂಥ ಕೆಲಸ ಮಾಡಿದ್ರು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ತದೆ. ಅದು ಸರ್ಕಾರದ ಜಾಗ, ನಮ್ಮ ಪ್ರಾಪರ್ಟಿ, ಜನರ ದುಡ್ಡಿಂದ ಕಟ್ಟಿದ ಪ್ರಾಪರ್ಟಿ. ಅದು ಯಾರೋ ಓನ್ ಪ್ರೈವೇಟ್ ಪ್ರಾಪರ್ಟಿ ಏನಲ್ಲ.
ಅದೇನು ಸರ್ ಎಲೆಕ್ಟ್ರಿಫಿಕೇಶನ್ ಇಂದ ಆಗಿದೆ, ಆಕ್ಸಿಡೆಂಟ್ ಇಂದ ಆಗಿದೆ, ಯಾರ ಬೇಕಂತ ಮಾಡಿದ್ರು ಅದು ನೋಡ್ಬೇಕು. ಅದು ಬಿಟ್ಟು ಆ ಪುಣ್ಯಕ್ಷೇತ್ರವನ್ನು ಕೂಡ ನಾವು ರಾಜಕೀಯವಾಗಿ ಉಪಯೋಗಿಸ್ಕೊಂತೀವಿ ಅಂದ್ರೆ ಅದು ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ಒಳ್ಳೇದಲ್ಲ ಅನ್ಸುತ್ತಪ್ಪ. ಮತ್ತೆ ಅವ್ರವ್ರಿಗೆ ಬಿಟ್ಟಿದ್ದು. ಜೊತೆಗೆ ಮೇಯರ್ ಆಯ್ಕೆ ಬಗ್ಗೆ ಮಾತನಾಡಿ, ಮೇಯರ್ ಸ್ಥಾನಕ್ಕೆ ಆಕಾಂಕ್ಷಿಗಳು ಇರುವುದು ಸಹಜ, ಆದರೆ ಹೈಕಮಾಂಡ್ ತೀರ್ಮಾನದಂತೆ ಮೇಯರ್ ಆಯ್ಕೆ ಆಗಲಿದೆ ಎಂದರು. ಇಲ್ಲ, ಈಗ ರಾಜಕೀಯದಲ್ಲಿ ಹೆಂಗಂತಂದ್ರೆ ಎಲ್ಲರೂ ಏನೋ ಒಂದು ಇನ್ಸಿಡೆಂಟ್ ನಡೆದ ತಕ್ಷಣ ಮಿನಿಸ್ಟರ್ಗೆ MLA ಅವ್ರಿಗೆ ಸರಿ ಇಲ್ಲ ಇಂಥವೆಲ್ಲ ಕಾಮನ್. ಪ್ರತಿದಿನ ರಾತ್ರಿ ಆಗಿದ ತಕ್ಷಣ 2-3 ಗಂಟೆ ಮಾತಾಡ್ತೀವಿ ನಾವು ಫೋನಲ್ಲಿ. ಅಂದರೆ ರಾಜಕೀಯ ವಿಚಾರ ಒಂದೇ ಅಲ್ಲ, ನಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನಾವು ನಮ್ಮ ಮಂತ್ರಿಗಳು ಇಷ್ಟು ಕ್ಲೋಸ್ ಇದೀವಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಹಂಗ ರಾಜಕೀಯ ಜೀವನದಲ್ಲಿ ನಾವು ಮಾಡ್ತಿರೋದೇ ಒಂದಿರುತ್ತೆ, ಜನ ಅನ್ಕೊಳ್ಳೋದೇ ಒಂದು ರೀತಿಯಲ್ಲಿ ಯಾವತ್ತು ನಾನು ಏನು ಡಿಫ್ರೆನ್ಸಸ್ ಇಲ್ಲ. ಯಾವತ್ತಾದ್ರೂ ನಮ್ಮ ಮಂತ್ರಿಗಳು ಎಷ್ಟು ಫ್ಲೆಕ್ಸಿಬಲ್ ಇದಾರೆ ಅಂತಂದ್ರೆ, ಇಂಥ ಕೆಲಸ ನನಗೆ ಆಗ್ಬೇಕಂದ್ರೆ ಆಯ್ತು ಬರೋದು, ನೀನು ಮಾಡ್ಕೊಂಡು ಹೋಗಪ್ಪ, ಇಂಥ ಆಫೀಸರ್ ಬಳ್ಳಾರಿಗೆ ಬರ್ಬೇಕಂದ್ರೆ ಆಯ್ತಪ್ಪ ಬರಲಿ, ಒಳ್ಳೇದಾಗಲಿ ಅಂತೇಳಿ ನನಗೆ ಅಷ್ಟು ಫ್ಲೆಕ್ಸಿಬಲ್ ಆಗಿ ನಮ್ಮನ್ನೆಲ್ಲ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಯಾವತ್ತೂ ನನಗಾಗ್ಲಿ ನಾಗೇಂದ್ರಣ್ಣ ಅವ್ರಿಗಾಗ್ಲಿ ಡಿಫ್ರೆನ್ಸ್ ಅನ್ನೋದು ನೀವು ಕ್ರಿಯೇಟ್ ಮಾಡಿದ ಡಿಫ್ರೆನ್ಸ್ ಇರುತ್ತೋ, ನಮ್ಮ ನಡುವೆ ಯಾವ ಡಿಫ್ರೆನ್ಸ್ ಹೇಳಿದ್ರಲ್ಲ ಮಂತ್ರಿಗಳು ಆರಿಸಿ ಅವರು 2 ಸಾರಿ ಮುಂದಕ್ಕೆ ಹಾಕಿದ್ದಾರೆ ಕಾರಣಾಂತರಗಳಿಂದ. ಈ ಸರಿ ಎಲೆಕ್ಷನ್ ಡೇಟ್ ನಡೆಯುತ್ತೆ, ಯಾವಾಗ ನಡೆದ್ರು ಕೂಡೋದು ಕಾಂಗ್ರೆಸ್ ಅಲ್ಲ. ಇಲ್ಲ, ಆಕಾಂಕ್ಷಿಗಳಂದ್ರೆ ಈಗ ನಮ್ಮ ಕುಟುಂಬ ಇರುತ್ತೆ. ಈಗ ಬಸವಣ್ಣ ನಿನಗೇನಿರುತ್ತೆ, ನಾನು ಈ ಚಾನಲ್ ಆಗಿದ್ದೀನಿ, NDTV ಹೋದ್ರೆ ಭಾಳ ಚೆನ್ನಾಗಿರುತ್ತಪ್ಪ ಅಂತ ನಿನಗೊಂದು ಆಸೆ ಇರುತ್ತೆ. ಇನ್ನೊಬ್ರಿಗೆ ಏನಿರುತ್ತೆ, ಈ ಚಾನಲ್ ಆಗಿದ್ದೀನಿ, ನಾನು ಇನ್ನೂ ಅದು ಡೆಲ್ಲಿ ಮಟ್ಟದ ಚಾನಲ್ಗೆ ಹೋದರೆ ಇನ್ನೂ ನನಗೆ ಎಲಿವೇಶನ್ ಸಿಕ್ಕುತ್ತೆ ಅನ್ನೋದು ಒಂದೊಂದು ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ. ಅದೇ ರೀತಿಯಲ್ಲಿ ಅವ್ರಿಗೂ ಆಸೆ ಇರುತ್ತಲ್ಲ ಪ್ರತಿಯೊಬ್ಬರಿಗೆ. ಈಗ ನಾನು ಹೆಂಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ ತಕ್ಷಣ MLA ಆಗ್ಬೇಕಂತೇಳಿ ಇಚ್ಛೆ ಪಟ್ಟನು, ಅವರು ಪಾಪ ಕಾರ್ಪೊರೇಟರ್ ಆದ್ಮೇಲೆ ನಾನೊಂದು ಮೇಯರ್ ಆಗೋಣ ಅಂತೇಳಿ ಇಚ್ಛೆ ಪಟ್ಟಿರ್ತಾರೆ. ಅವ್ರನ್ನ ಪಾರ್ಟಿ ಯಾರು ಡಿಸಿಷನ್ ಮಾಡಿದ್ರೆ ಅವರೇ ನನ್ನ ಕ್ಯಾಂಡಿಡೇಟ್. ನಿನ್ನೆ ಮೀಟಿಂಗ್ ಅಂತಲ್ಲ, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವಾಗಲೂ ಹೈಕಮಾಂಡ್ ಫೈನಲ್ ಡಿಸಿಷನ್. ಹೈಕಮಾಂಡ್ ಯಾವ ಥರ ಮಾಡುತ್ತಂತಂದ್ರೆ, ಪ್ರತಿಯೊಬ್ಬರನ್ನ ಕರೆದು ನಿಮ್ಗೆ ಯಾರು ಬೇಕಪ್ಪ ಮೇಯರ್, ಯಾರು ಜಾಸ್ತಿ ಮಂದಿ ಮೇಯರ್ನ ಬೇಕಂತಂತಾರೆ ಅಂಥವ್ರನ್ನ ಒಮ್ಮತದಿಂದ ಕೂಡಿಸಿ, ನೋಡಪ್ಪ ಇಷ್ಟು ಮಂದಿ ಇವ್ರು ಬೇಕಂತಿದ್ದಾರೆ, ಇವ್ರು ಇಷ್ಟಪಟ್ಟಿದ್ದಾರೆ, ಇವ್ರು ಸರ್ ಅವಕಾಶ ಕೊಡೋಣ, ಇನ್ನೂ ಭಾಳಷ್ಟು ಅವಕಾಶಗಳು ಬರುತ್ತೆ ಅಂತೇಳಿ ಹೈಕಮಾಂಡ್ ಹೇಳುತ್ತೆ. ಅದನ್ನೇ ನಾವು ಇವ್ರಿಗೆಲ್ಲ ರವಾನಿಸಿ ನಾವು ಎಲೆಕ್ಷನ್ ಮಾಡ್ತೀವಿ. ನೋಡ್ತಿದ್ದೀರಿ, ಈಗ ನಾವು ಗೆದ್ದಾಗಿಂದ ಕಾರ್ಪೊರೇಷನಲ್ಲಿ ಗೆದ್ದಾಗಿಂದ ಫಸ್ಟ್ ಟೈಮ್ ಮೇಯರ್ ಆಗೋ ಟೈಮ್ ಅಧ್ಯಕ್ಷರದ್ದು ಒಂದು ಒಪಿನಿಯನ್ ತಗೊಂಡು ನಾವೆಲ್ಲ ಮಾಡ್ತಿದ್ವಿ. ಸೆಕೆಂಡ್ ಟೈಮು ಆ ಥರನೇ ಹಿಂಗೆ ತ್ರಿವೇಣಿ ಅವ್ರು ಮಾಡ್ಬೇಕಂದಾಗ ಕೂಡ ಅಧ್ಯಕ್ಷರದಾಗ ಎಲ್ಲರೂ ಹೋಗಿ ಮಾತಾಡ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಈ ಮೇಯರ್ ಎಲೆಕ್ಷನ್ ಹೆಂಗೆ ಮಾಡೋಣ, ಏನು ನಡೀತಿದೆ, ಎಲ್ಲ ವಾಸ್ತವಾಂಶ ಏನಿದೆ ಅಂತ ಎಲ್ಲ ತಿಳ್ಕೊಂಡ್ರು. ಅದರ ಪ್ರಕಾರವಾಗಿ ನಾವು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ ಅಂತ ಅಂದರು. ನೂರಕ್ಕೆ ನೂರ ಯಾವಾಗ ನಿನ್ನೆ ಸಭೆ ಮುಂಚೆ ಅಲ್ಲ, ಯಾವಾಗ ಎಲೆಕ್ಷನ್ ನಡೆದ್ರು ಯಾರು ಪಾರ್ಟಿ ಡಿಸಿಷನ್ ಮಾಡುತ್ತೋ ಅವರೇ ಮೇಯರ್ ಆಗ್ತಾರೆ, ಬೇರೆಯವರು ವಿಡ್ರಾವಲ್ ಮಾಡಿ. ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಿಸುವಾಗ ಹೆಲ್ಮೆಟ್ ಧರಿಸಬೇಕು, ಹಾಗೆಯೇ ಸೈಬರ್ ವಂಚನೆ ಬಗ್ಗೆ ಜಾಗೃತರಾಗಿರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದರು. ದ್ವಿಚಕ್ರ ವಾಹನ ಸವಾರರು ತಮ್ಮ ಸುರಕ್ಷತಾ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು. ಕಾರಿನ ಚಾಲಕರು ಸೀಟ್ ಬೆಲ್ಟ್ ಅನ್ನು ಹಾಕಿಕೊಳ್ಳಬೇಕು. ಹಾಗೆಯೇ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಸೈಬರ್ ಫ್ರಾಡ್ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದರು. ಸೊ ಈ ಮೂಲಕ ನಾನು ಎಲ್ಲ ಬಳ್ಳಾರಿಯ ನಾಗರಿಕರಿಗೆ ವಿನಂತಿ ಮಾಡೋದೇನೆಂದರೆ, ನೀವೆಲ್ಲ ಕೂಡ ಟ್ರಾಫಿಕ್ ರೂಲ್ಸನ್ನು ಚೆನ್ನಾಗಿ ಫಾಲೋ ಮಾಡಿ. ನಿಮ್ಮ ಭದ್ರತೆಗೋಸ್ಕರ ಮಾಡಿರುವಂಥ ರೂಲ್ಸ್, ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಮತ್ತು ಡ್ರಂಕ್ ಅಂಡ್ ಡ್ರೈವ್ ಮಾಡಬೇಡಿ, ಮೊಬೈಲ್ ಫೋನ್ ಯೂಸ್ ಮಾಡಬೇಡಿ, ಟ್ರಿಪಲ್ ರೈಡಿಂಗ್ ಈ ರೀತಿ ಎಲ್ಲ ಮಾಡಬೇಡಿ. 4-ವೀಲರ್ ಚಲಾಯಿಸುವಾಗ ನೀವು ತಪ್ಪದೆ ಸೀಟ್ ಬೆಲ್ಟನ್ನು ಧರಿಸಿ ಮತ್ತು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಬೇಡಿ. ಮತ್ತು ಪ್ರಾಪರ್ಟಿ ಅಫೆನ್ಸಸ್ ಏನಾಗ್ತಾ ಇದೆ, ಮೋಸ್ಟ್ ಆಫ್ ದ ಟೈಮ್ಸ್ ಈ ಲಾಕ್ಡ್ ಹೌಸಸ್ ಟಾರ್ಗೆಟ್ ಮಾಡ್ತಾರೆ. ನೀವು ಮನೆ ಬಿಟ್ಟು ಬೇರೆ ಕಡೆ ಹೋಗುವಾಗ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಮತ್ತು ವ್ಯಾಲ್ಯೂಬಲ್ ಆರ್ನಮೆಂಟ್ಸ್ ಅಥವಾ ದುಡ್ಡು ಏನಾದರೂ ಇದ್ದರೆ ಅದು ಬ್ಯಾಂಕ್ ಲಾಕರ್ಗಳಲ್ಲಿ ಇಟ್ಕೊಂಡಿದ್ದು ಉತ್ತಮ. ಮತ್ತು ನಿಮಗೆ ಒಂದು CC ಕ್ಯಾಮ್ರಾಸ್ ಕೂಡ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಅದರ ರೀತಿಯಲ್ಲಿ ನೀವು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ. ಥ್ಯಾಂಕ್ ಯು. ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಿಸುವಾಗ ಹೆಲ್ಮೆಟ್ ಧರಿಸಬೇಕು, ಹಾಗೆಯೇ ಸೈಬರ್ ವಂಚನೆ ಬಗ್ಗೆ ಜಾಗೃತರಾಗಿರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದರು. CC ಕ್ಯಾಮ್ರಾಸ್ ಕೂಡ ಹಾಕ್ಕೊಂಡಿದ್ರೆ ಚೆನ್ನಾಗಿರುತ್ತೆ.
ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಮಾದಕ ದ್ರವ್ಯ ಸೇವನೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಿಮ್ಮ ಮಕ್ಕಳಿಗೆ ಎಲ್ಲ ನೀವು ಮಾನಿಟರ್ ಮಾಡ್ತಾ ಇರಿ. ಆ ರೀತಿ ಏನೇ ಡೌಟ್ ಇದ್ರೂ ಕೂಡ ನಮಗೆ ಮಾಹಿತಿ ತಿಳಿಸಿ. ಇನ್ನೊಂದು ವಿಷಯ, ಇದು ಸೈಬರ್ ಫ್ರಾಡ್ ಇದು ಕೂಡ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ನಾವು ಕೆಲವೊಂದು ಇನಿಷಿಯೇಟಿವ್ ಮಾಡಿದ್ವಿ. ಸೈಬರ್ ಡೈರೀಸ್ ಅಂತ ಹೇಳಿ ನಮ್ಮ ಬಳ್ಳಾರಿಯಲ್ಲಿ ಏನೇನು ಸೈಬರ್ ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗ್ತಾ ಇದೆ ಅವನ್ನೆಲ್ಲ ಕೊಲೆಕ್ಟ್ ಮಾಡಿ ಅದನ್ನು ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ. ಅದನ್ನು ನೀವು ಫಾಲೋ ಮಾಡ್ಬೋದು. ಸೊ ಯಾವಾಗಲೂ ನೀವು ಜಾಗರೂಕರಾಗಿ ಇರಬೇಕು. ನಿಮ್ಮದು ಎಲ್ಲ ಇನ್ಫಾರ್ಮೇಷನ್, ಬ್ಯಾಂಕಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಯಾರಿಗೂ ಹೇಳಬಾರ್ದು. OTP ಇವೆಲ್ಲ ಶೇರ್ ಮಾಡಬಾರ್ದು. ಮತ್ತು ಯಾವುದೇ ಒಂದು ಕಾಲ್ ಬಂದರೆ ನೀವು ಅದನ್ನು ವೆರಿಫೈ ಮಾಡ್ಕೋಬೇಕು. ನಿಮಗೆ ಗಿಫ್ಟ್ ಬಂದಿದೆ ಅಂತ ಹೇಳಿ, ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ, ನೀವು ದುಡ್ಡನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿ ಈ ರೀತಿ ವಿವಿಧ ನೆಪಗಳನ್ನು ಇಟ್ಟು ಇವರು ನಿಮ್ಮ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಸೊ ಇದೆಲ್ಲ ನೀವು ಜಾಗರೂಕರಾಗಿ ಇರಬೇಕು. ಮತ್ತು ಏನೇ ಒಂದು ಸೈಬರ್ ಫ್ರಾಡ್ ಆದರೆ ನೀವು 1930ಗೆ ಕಾಲ್ ಮಾಡಿ ಇದನ್ನು ರಿಪೋರ್ಟ್ ಮಾಡ್ಬೋದು. ಆವಾಗ ನಾವು ಇಮಿಡಿಯೇಟ್ ಅಕೌಂಟನ್ನು ಸೀಸ್ ಮಾಡ್ಬೋದು. ಫ್ರೀಸ್ ಮಾಡಿ ಅದನ್ನು ನಾವು ವಾಪಸ್ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಬಳ್ಳಾರಿ ನಗರದ ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರ ಶ್ರಮ ಮಹತ್ವದ್ದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ತಿಳಿಸಿದರು. ಬಳ್ಳಾರಿ ಮಹಾನಗರ ಪಾಲಿಕೆಯ 132 ಜನ ನೇರ ಪಾವತಿ ಪೌರ ಕಾರ್ಮಿಕರ ನೇಮಕಾತಿ ಆದೇಶ ಪತ್ರ ವಿತರಣೆ ಮಾಡಿದ ಸಚಿವ ಬಿ ನಾಗೇಂದ್ರ ಹಾಗೂ ಶಾಸಕ ಭರತ್ ರೆಡ್ಡಿಯವರು ಪೌರ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿ, ಪೌರ ಕಾರ್ಮಿಕರ ಋಣ ತೀರಿಸಲು ನಮ್ಮ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ. ಈಗ 132 ಜನಕ್ಕೆ ನೇಮಕಾತಿ ಪತ್ರ ವಿತರಣೆ ಮಾಡಲಾಗುತ್ತಿದ್ದು, ದಸರಾ ವೇಳೆಗೆ ಉಳಿದ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಕೆಲಸ ಮಾಡಿ ಒಂದು ಒಳ್ಳೆ ಉದ್ದೇಶ. ಇಷ್ಟು ಬಳ್ಳಾರಿ ಇಷ್ಟು ಕ್ಲೀನ್ ಆಗಿದೆ ಅಂದ್ರೆ ಅದು ನಿಮ್ಮಿಂದ ಮಾತ್ರ ಅಂತ ಹೇಳಿದ್ರೆ ಸಾಧ್ಯ. ಮನೆಯಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ಆದ್ರೆ ಬಳ್ಳಾರಿ ಜಾಗಗಳನ್ನ ಸ್ವಚ್ಛತೆಯಲ್ಲಿ ಇಡೋದ್ರಲ್ಲಿ ತಾವು ಮುಂದೆ ಆಗಿರ್ತಾರೆ. ಅದಕ್ಕೆ ನಿಮಗೆ ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಇವತ್ತು ಸರ್ಕಾರ ನಿಮ್ಮನ್ನೆಲ್ಲ ಕೂಡ ಕಾಯಂಗೊಳಿಸಿ ನಿಮಗೆ ಸೇವಾ ಭದ್ರತೆ ಕೊಡುವುದರ ಜೊತೆಗೆ ನಿಮ್ಮ ಕುಟುಂಬಗಳನ್ನ ಪೋಷಣೆ ಮಾಡಿಕೊಳ್ಳಿಕ್ಕೆ ಇವತ್ತು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಸಾಹೇಬರ ಸರ್ಕಾರ ಕೊಡಲೇಬೇಕು. ಈ 132 ಜನ ಮಾತ್ರ ಅಲ್ಲ, ನಿಮ್ ಜೊತೆಗೆ ಕೆಲಸ ಮಾಡುವಂತ ಎಲ್ಲರಿಗೂ 121 ಜನಕ್ಕೆ ಸೇರಿ ಮತ್ತೆ ವಾಹನ ಚಾಲಕರಾಗಿರ್ಬೋದು ಎಲ್ಲರಿಗೂ ಕೂಡ ಮಾಡ್ಬೇಕಂತ ಹೇಳಿ ನನಗೆ ವಿಶ್ವಾಸ ತೊಂದರೆ ಆಗಿರ್ಬೋದು, ಆಗಿರ್ಬೋದು. ಯಾಕಂದ್ರೆ ಎಲ್ಲ ನಮ್ಮ ಅಫಿಷಿಯಲ್ಸ್ಗಳು ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಯಾರಿಗೆ ಸಿಗ್ಬೇಕು ಅವ್ರು ಸಿಗ್ಬೇಕು ಅಂದಾಗ ಎಲ್ಲ ಲಿಸ್ಟ್ ಮಾಡೋದು ಟ್ರೈ ಮಾಡಿದ್ರು. ಎಲ್ಲರೂ ನಮ್ಮ ಕಾರ್ಪೊರೇಟರ್ಗಳು ಆಗಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿರ್ಬೋದು, ಎಲ್ಲ ಬಂದಿದ್ದಾರೆ. ಇನ್ನ 121 ಜನಕ್ಕೆ ಮತ್ತೆ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡ್ತೀವಿ. ಇದಾಗಿದ ತಕ್ಷಣ ಇದರಲ್ಲಿ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಎಲ್ಲರಿಗೂ ಅದರಲ್ಲಿ ಅವಕಾಶ ಮಾಡ್ಕೊಳ್ಳೋಣ. ಯಾರಿಗೆ ನಮಗೆ ಸಿಕ್ಕಿದೆ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲರೂ ನ್ಯಾಯ ಮಾಡ್ತೀವಿ. ಶ್ರೀನಿಧಿ ಕಲಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಬಳ್ಳಾರಿ ನಗರದ ಗ್ರಂಥಾಲಯ ಆವರಣದಲ್ಲಿರುವ ಹೊಂಗಿರಣ ಸಮುಚ್ಚಯದಲ್ಲಿ ಶ್ರೀನಿಧಿ ಕಲಾ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು, ಉದ್ಘಾಟನೆ ಮಾಡಿದ THM ಬಸವರಾಜ್ ಸೇರಿದಂತೆ ವಿವಿಧ ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷ THM ಬಸವರಾಜ್, ನೃತ್ಯ ಮತ್ತು ಸಂಗೀತವು ಬದುಕಿಗೆ ಮುದವನ್ನು ನೀಡುತ್ತದೆ. ಅವು ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಕಲೆಗೆ ವರ್ಣಭೇದ, ವರ್ಗಭೇದ, ಮೇಲು ಕೀಳು, ಶ್ರೀಮಂತ ಬಡವ ಎಂಬ ಭೇದ ಭಾವಗಳಿಲ್ಲ. ಹಾಗಾಗಿ ಕಲೆಯನ್ನು ಎಲ್ಲರೂ ಉಳಿಸಿ ಬೆಳೆಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಹೊಂಗಿರಣ ಸಭಾಭವನದಲ್ಲಿ ಶ್ರೀನಿಧಿ ಕಲಾ ಟ್ರಸ್ಟ್ ಇಂದಿರಾನಗರ ಇವರು ನೃತ್ಯ ಸಂಗೀತ ಮತ್ತು ಸುಗಮ ಸಂಗೀತವನ್ನು, ನೃತ್ಯ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ತುಂಬ ಜನ ಬಂದಿದ್ದಾರೆ, ಭಾಳ ಜನ ಬಂದಿದ್ದಾರೆ. ಭಾಳ ಜನಕ್ಕೆ ಸನ್ಮಾನ ಮಾಡಿದರು, ಪ್ರಶಸ್ತಿಗಳು ಕೊಟ್ಟರು. ಇದು ಭಾಳ ಹೆಂಗೈತೆ ಅಂತಂದರೆ, ನಮ್ಮ ಕಲಾವಿದರು ಅವರು ಯಾರ ಮುಂದೆನೂ ಕಷ್ಟ ಹೇಳ್ಕೊಳೋದಿಲ್ಲ. ಕಲೆ ಗುಪ್ತವಾಗಿರುತ್ತೆ. ಎಷ್ಟೇ ಕಷ್ಟಗಳು ಬಂದರು, ಎಷ್ಟೋ ಆರ್ಥಿಕವಾಗಿ ತೊಂದರೆಗಳು ಬಂದರು, ತಾಪತ್ರಯಗಳು ಬಂದರು, ಅವರ ಮಾತುಗಳು ಮೌನವಾಗಿರ್ತಾವೆ. ಯಾವಾಗಲೂ ತಾಪತ್ರಯಗಳು ಮೇಲಿಂದ ಮೇಲೆ ಬರಲಿಕ್ಕೆ ಶುರು ಮಾಡಿದರೆ ಮಾತುಗಳು ಮೌನವಾಗ್ತಾವಂತೆ. ಅದಕ್ಕೋಸ್ಕರ ಅವರು ಏನು ಮಾತಾಡ್ದಂಗೆ ಸಾಧನೆ ಮೂಲಕ ಕೆಲಸ ಮಾಡ್ತಾರೆ. ಇವತ್ತು ನನ್ನ ಹತ್ರ ಇಲ್ಲಿ ನಮ್ಮ ಗಾಯತ್ರಿಯವರಿದ್ದಾರೆ. ಶ್ರೀನಿಧಿ ಕಲಾ ಟ್ರಸ್ಟ್ ಇಂದಿರಾನಗರದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರವರು ಶ್ರೀಮತಿ ಗಾಯತ್ರಿ ಅವರು ಸಹಿತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ಇಂದಿರಾನಗರದಿಂದ ಎಲ್ಲರೂ ಬಂದುಬಿಟ್ಟಿದ್ದಾರೆ ಜನ ಇಲ್ಲಿ ಕಾರ್ಯಕ್ರಮಕ್ಕೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಕಲಾವಿದರನ್ನೆಲ್ಲ ನೋಡಿದರೆ, ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡಿದರೆ, ಮತ್ತು ಸಂಗೀತವನ್ನು ಕೇಳಿದರೆ ನಮ್ಮ ಎಷ್ಟೇ ನಮ್ಮ ಜೀವನದಲ್ಲಿ ಅವು ಎಷ್ಟೇ ಕಷ್ಟಗಳಿದ್ದರು, ಮಾನಸಿಕ ಒತ್ತಡ ಬಿದ್ದರು, ತುಮುಲುಗಳಿದ್ದರು, ಅವು ನಮಗೆ ಪರಿಹಾರ ಆಗ್ತದವೆ. ನೊಂದು ಸಾರ್ವಜನಿಕರು ಇಂಥವಕ್ಕೆಲ್ಲ ನಾವು ಸಹಾಯ ಮಾಡಬೇಕು ಮತ್ತು ಕಲಾವಿದರು ಬೆಳೆಯಬೇಕು, ಕಲೆಯನ್ನು ಉಳಿಸ್ಬೇಕು. ಯಾಕಂತಂದರೆ ಇವತ್ತು ನಾವು ಸಜ್ಜನರು ಮೌನಿಗಳಾದರೆ ದುರ್ಜನರು ಮೆರೆಯುತ್ತಾರಂತೆ. ಸಜ್ಜನಗಳು ಮನೆ ಕೂತ್ಕೋಬಾರ್ದು. ನಾವು ಎಲ್ಲರೂ ಹೇಳ್ತಾರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂತೇಳಿ. ಸಜ್ಜನಗಳು ನಾವು ಮೌನಿಗಳಾದರೆ ದುರ್ಜನರು ಮೆರೆಯುತ್ತಾರೆ. ಅದಕ್ಕೆ ಸಜ್ಜನರು ಮುಂದೆ ಬರಬೇಕು. ಯಾವಾಗಲೂ ಸಜ್ಜನರು ಮುಂದೆ ಬಂದರೆ ದುರ್ಜನರು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ. ನೀವು ಹಿಂದಕ್ಕೆ ಹೋದರೆ ಅವ್ರು ಮುಂದಕ್ಕೆ ಬರ್ತಾರೆ, ಒಂದು ಹೆಜ್ಜೆ ಮುಂದಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ಇಂಥ ಒಂದು ಕಲೆಗಳನ್ನು ನಮ್ಮ ಹೊಂಗಿರಣ ಸಭಾವಂತದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸರ್ಕಾರದವರು ಕಲಾವಿದರಿಗೆ ಬಹಳ ಸಹಾಯ ಮಾಡ್ತಾಯಿದ್ದಾರೆ. ಅವರು ಪ್ರತಿಯೊಂದು ಈಗಂತೂ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮಗಳು ಇರ್ತಾವೆ. ಪ್ರತಿನಿತ್ಯ ಅದು ಪರಿಶಿಷ್ಟ ವರ್ಗಕ್ಕಿರ್ಬೋದು, ಪರಿಶಿಷ್ಟ ಜಾತಿಗಿರ್ಬೋದು, ಅಥವಾ ಜನರಲ್ ಸಾಮಾನ್ಯ ವರ್ಗಕ್ಕಿರ್ಬೋದು, ಅಂಗವಿಕಲರಿಗಿರ್ಬೋದು, ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದ್ದಾವೆ. ಅದಕ್ಕೋಸ್ಕರ ನಮ್ಮ ಈ ಬಳ್ಳಾರಿ ನಗರದಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳಾದರೆ ನಮ್ಮ ಜನಪ್ರತಿನಿಧಿಗಳು ಸಹಿತ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಬಳ್ಳಾರಿ ಜಿಲ್ಲೆಗೆ ಹೆಚ್ಚು ಕೀರ್ತಿಯನ್ನು ಮತ್ತು ಹೆಸರನ್ನು ತರಬೇಕು, ಕಲಾವಿದರನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳಿ ನಾನು ವಿರಾಮ ಕೊಡ್ತೀನಿ. ಸಾರ್ವಜನಿಕರಿಗೆ ವಿತರಿಸಲೆಂದು ಅಯೋಧ್ಯೆಯಿಂದ ತಂದ ಮಂತ್ರಾಕ್ಷತೆಯನ್ನು ಮೊಳಕಾಲ್ಮೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು. ಬಿಜೆಪಿ ಪಕ್ಷದ ವತಿಯಿಂದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಿಂದ ತಂದ ಮಂತ್ರಾಕ್ಷತೆಯನ್ನು ಮೊಳಕಾಲ್ಮೂರು ಪಟ್ಟಣದ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನದಿಂದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ರಸ್ತೆ ಉದ್ದಕ್ಕೂ ಬಿಜೆಪಿ ಕಾರ್ಯಕರ್ತರು ಸೇರಿ ಸಾರ್ವಜನಿಕರು ರಾಮನಾಮ ಘೋಷಿಸುತ್ತಿದ್ದರು. ಅಲ್ಲದೆ ಯುವತಿಯರು ರಸ್ತೆಯುದ್ದಕ್ಕೂ ಭಕ್ತಿ ಗೀತೆಗಳಿಗೆ ನೃತ್ಯ ಮಾಡುವ ಮೂಲಕ ಮೆರವಣಿಗೆಗೆ ಮೆರುಗು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಘಟಕದ ಡಾಕ್ಟರ್ PM ಮಂಜುನಾಥ್, ಶ್ರೀರಾಮರೆಡ್ಡಿ, ವಿನಯ್ ಕುಮಾರ್, ರೂಪಾ ವಿನಯ್, ಲಕ್ಷ್ಮಣ್, ಯುವ ಘಟಕದ ಅಧ್ಯಕ್ಷ ಸಿದ್ಧಾರ್ಥ್, T ರವಿಕುಮಾರ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.